ನಮಸ್ಕಾರ ವೀಕ್ಷಕರೇ. ನಾಳೆ ಸಾವಿರಾರು KCT ವಿದ್ಯಾರ್ಥಿ ಕಾಯ್ತಿರೋ ದಿನ KCT ಮಾಕ್ ಅಲಾಟ್ಮೆಂಟ್ ರಿಸಲ್ಟ್. ಆದರೆ ರಿಸಲ್ಟ್ ನೋಡೋ ಮೊದಲು ಒಂದು ಪ್ರಶ್ನೆ ಕೇಳ್ತೇನೆ. ನಿಮಗೆ ಮಾಕ್ ಅಲಾಟ್ಮೆಂಟ್ ಅಂದರೆ ನಿಜವಾಗಿ ಏನು ಅಂತ ಗೊತ್ತಾ? ಬಹಳ ವಿದ್ಯಾರ್ಥಿಗಳು ಮಾಕ್ ರಿಸಲ್ಟ್ ಬಂದ ತಕ್ಷಣ ನನಗೆ ಈ ಕಾಲೇಜ್ ಯಾಕೆ ಬಂದಿದೆ, ನನ್ನ ಡ್ರೀಮ್ ಕಾಲೇಜು ಹೋಗ್ಬಿಡ್ತಾ, ಕೌನ್ಸಿಲಿಂಗ್ ಮುಗ್ದೇ ಹೋಯ್ತಾ ಎಂದು ಪ್ಯಾನಿಕ್ ಆಗ್ತಾರೆ. ಸ್ನೇಹಿತರೆ, ಅದೊಂದು ದೊಡ್ಡ ತಪ್ಪು. ನಾಳೆ ನೀವು ರಿಸಲ್ಟ್ ನೋಡೋ ಮೊದಲು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಯಾಕಂದ್ರೆ ನಾನು ಹೇಳುವ ಈ 7 ವಿಷಯಗಳು ನಿಮಗೆ ತಿಳಿದಿದ್ರೆ ನೀವು ಉತ್ತಮ ಕಾಲೇಜ್ನಲ್ಲಿ ಸೀಟ್ ಪಡೆಯೋ ಸಾಧ್ಯತೆ ಹೆಚ್ಚಾಗುತ್ತೆ. ಬಿಫೋರ್ ವಿ ಸ್ಟಾರ್ಟ್, ಮೊದಲು ಒಂದು ವಿಷಯ, ಮಾಕ್ ಅಲಾಟ್ಮೆಂಟ್ ಅಂದ್ರೆ ಫೈನಲ್ ರಿಸಲ್ಟ್ ಅಲ್ಲ. ಅದು ನಿಮಗೆ ಕೊಡುವ ಒಂದು ಟ್ರಯಲ್ ರಿಸಲ್ಟ್ ಅಷ್ಟೇ. ಅಂದ್ರೆ ಇವತ್ತೇ ಫೈನಲ್ ಅಲಾಟ್ಮೆಂಟ್ ಅಲ್ಲ, ನಿಮಗೆ ಯಾವ ಸೀಟ್ ಸಿಗ್ಬೋದು ಎಂದು ತೋರಿಸುವ ಪ್ರಾಕ್ಟಿಸ್ ರಿಸಲ್ಟ್ ಅಷ್ಟೇ. ಹೀಗಾಗಿ ಮಾರ್ಕ್ ರಿಸಲ್ಟ್ ನೋಡಿ ಪ್ಯಾನಿಕ್ ಆಗೋದಕ್ಕಿಂತ ಅದನ್ನು ಅನಲೈಸ್ ಮಾಡೋದು ಇಂಪಾರ್ಟೆಂಟ್. ಈಗ ಈ 7 ವಿಷಯ ಏನು ಅಂತ ನೋಡೋಣ. ಮೊದಲನೇದು, ಡೋಂಟ್ ಪ್ಯಾನಿಕ್ ಆಗಬೇಡಿ. ನಿಮಗೆ ನಿರೀಕ್ಷೆಗಿಂತ ಕೆಳಗಿನ ಕಾಲೇಜ್ ಬಂದರೂ, ಡ್ರೀಮ್ ಕಾಲೇಜ್ ಬರದೇ ಇದ್ರು, ಕೌನ್ಸಿಲಿಂಗ್ ಮುಗ್ದಿಲ್ಲ. ಮಾರ್ಕ್ ರಿಸಲ್ಟ್ ನಿಮ್ಮ ಫೈನಲ್ ರಿಸಲ್ಟ್ ಅಲ್ಲ, ಅದು ನಿಮ್ಮ ಸ್ಟ್ರಾಟಜಿ ರಿಪೋರ್ಟ್ ಅಷ್ಟೇ. ಎರಡನೇದು, ಅಂಡರ್ಸ್ಟ್ಯಾಂಡ್ ವೈ ಯು ಗಾಟ್ ದಟ್ ಕಾಲೇಜ್. ನಿಮಗೆ ಬಂದಿರೋ ಕಾಲೇಜು ರ್ಯಾಂಡಮ್ ಆಗಿ ಬಂದಿಲ್ಲ. KS ಸಾಫ್ಟ್ವೇರು ನಿಮ್ಮ ರ್ಯಾಂಕು, ಕ್ಯಾಟಗರಿ, ರಿಸರ್ವೇಷನ್, ಸೀಟ್ ಅವೈಲಬಿಲಿಟಿ ಮತ್ತು ನಿಮ್ಮ ಆಪ್ಷನ್ ಆರ್ಡರ್ ನೋಡಿ ಸೀಟ್ ಕೊಡುತ್ತೆ. ಆದ್ದರಿಂದ ಮೊದಲು ನನಗೆ ಈ ಕಾಲೇಜ್ ಯಾಕೆ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಮೂರನೇದು, ಡೋಂಟ್ ಡಿಲೀಟ್ ಯುವರ್ ಡ್ರೀಮ್ ಕಾಲೇಜಸ್. ಬಹಳ ವಿದ್ಯಾರ್ಥಿಗಳು ಮಾಕ್ನಲ್ಲಿ ಡ್ರೀಮ್ ಕಾಲೇಜ್ ಬರಲಿಲ್ಲ ಅಂದರೆ ಅದನ್ನ ಡಿಲೀಟ್ ಮಾಡಿಬಿಡ್ತಾರೆ. ಅದು ತಪ್ಪು. ಫೈನಲ್ ಅಲಾಟ್ಮೆಂಟ್ ವೇಳೆಗೆ ಕಟ್ ಆಫ್ ಚೇಂಜ್ ಆಗ್ಬೋದು, ಸ್ಟೂಡೆಂಟ್ ಅಪ್ಗ್ರೇಡು ಆಗ್ಬೋದು, ಸೀಟ್ ವೇಕೆಂಟು ಆಗ್ಬೋದು. ಆದ್ರಿಂದ ಡ್ರೀಮ್ ಕಾಲೇಜನ್ನು ರಿಮೂವ್ ಮಾಡೋ ಮೊದಲು ಚೆನ್ನಾಗಿ ಯೋಚಿಸಿ. ನಾಲ್ಕನೇದು, ಚೆಕ್ ಯುವರ್ ಎಂಟೈರ್ ಆಪ್ಷನ್ ಲಿಸ್ಟ್. ಮಾರ್ಕ್ ರಿಸಲ್ಟ್ ಬಂದ ನಂತರ ನಿಮ್ಮ ಆಪ್ಷನ್ ಲಿಸ್ಟ್ ಅನ್ನ ಮತ್ತೆ ಓದಿ. ನಿಮಗೆ ಹೋಗಲು ಇಷ್ಟವಾದ ಕಾಲೇಜ್ ಇದೆಯಾ, ಪ್ರಯಾರಿಟಿ ಸರಿ ಇದೆಯಾ, ಯಾವುದಾದ್ರೂ ಕಾಲೇಜು ಮಿಸ್ ಆಗಿದೆಯಾ, ಅದನ್ನು ಈಗಲೇ ಚೆಕ್ ಮಾಡಿ. ಐದನೇದು, ಬಿ ರೆಡಿ ಟು ಮಾಡಿಫೈ ಆಪ್ಷನ್. ಮಾರ್ಕ್ ಅಲಾಟ್ಮೆಂಟ್ ನಂತರ KA ಸಾಮಾನ್ಯವಾಗಿ ಆಪ್ಷನ್ ಮಾಡಿಫಿಕೇಶನ್ ಅವಕಾಶ ಕೊಡುತ್ತೆ. ಆ ಸಮಯದಲ್ಲಿ ನೀವು ಹೊಸ ಕಾಲೇಜನ್ನು ಆ್ಯಡ್ ಮಾಡ್ಬೋದು, ಪ್ರಯಾರಿಟಿ ಚೇಂಜ್ ಮಾಡ್ಬೋದು, ಸೇಫ್ ಕಾಲೇಜಸ್ ಇನ್ಕ್ರೀಸ್ ಮಾಡ್ಬೋದು. ಆದ್ರಿಂದ ಮಾರ್ಕ್ ರಿಸಲ್ಟ್ ನೋಡಿ ಒಂದೇ ಸಲ ಡಿಸಿಷನ್ ತೆಗೆದುಕೊಳ್ಬೇಡಿ. ಆರನೇದು, ಡೋಂಟ್ ಕಂಪೇರ್ ವಿತ್ ಯುವರ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಗೆ RVC ಬಂದಿರ್ಬೋದು, ನಿಮಗೆ RNSIT ಬಂದಿರ್ಬೋದು. ಅದರ ಅರ್ಥ KA ತಪ್ಪು ಮಾಡಿದೆ ಅಂತಲ್ಲ. ಕ್ಯಾಟಗರಿ, ರಿಸರ್ವೇಷನ್, ಬ್ರಾಂಚ್ ಪ್ರಿಫರೆನ್ಸಸ್, ಆಪ್ಷನ್ ಆರ್ಡರ್ ಇವೆಲ್ಲ ಬೇರೆ ಬೇರೆ ಇರುತ್ತೆ. ನಿಮ್ಮ ರಿಸಲ್ಟ್ ಅನ್ನು ನಿಮ್ಮ ಸ್ಟ್ರಾಟಜಿ ಜೊತೆಗೆ ಕಂಪೇರ್ ಮಾಡಿ. ಏಳನೇದು, ಕೀಪ್ ಆಲ್ ಯುವರ್ ಡೀಟೇಲ್ಸ್ ರೆಡಿ. ನಾಳೆ ರಿಸಲ್ಟ್ ನೋಡೋ ಮೊದಲು ಈ ಡೀಟೇಲ್ಸ್ ರೆಡಿ ಇಟ್ಕೊಳ್ಳಿ. ಒಂದು KCT ರ್ಯಾಂಕ್, ಕ್ಯಾಟಗರಿ, ಆಪ್ಷನ್ ಲಿಸ್ಟ್, ಕಾಲೇಜ್ ಪ್ರಿಫರೆನ್ಸಸ್ ಲಿಸ್ಟ್. ರಿಸಲ್ಟ್ ಬಂದ ತಕ್ಷಣ ಅನಲೈಸ್ ಮಾಡಲು ನಿಮಗೆ ಹೆಲ್ಪ್ ಆಗುತ್ತೆ. ಫೈನಲ್ ಅಡ್ವೈಸ್, ಸ್ನೇಹಿತರೆ, ನಾಳೆಯ ಮಾಕ್ ರಿಸಲ್ಟು ನಿಮ್ಮ ಕೌನ್ಸಿಲಿಂಗ್ ಜರ್ನಿಯ ಅತ್ಯಂತ ಮುಖ್ಯವಾದ ಘಟ್ಟ. ಆದರೆ ನೆನ್ಪಿಟ್ಕೊಳ್ಳಿ, ಮಾಕ್ ರಿಸಲ್ಟು ನಿಮ್ಮ ಫ್ಯೂಚರ್ ಡಿಸೈಡ್ ಮಾಡಲ್ಲ. ನೀವು ಮಾಕ್ ರಿಸಲ್ಟ್ ನಂತರ ತೆಗೆದುಕೊಳ್ಳೋ ಡಿಸಿಷನ್ನು ನಿಮ್ಮ ಫೈನಲ್ ಕಾಲೇಜನ್ನ ಡಿಸೈಡ್ ಮಾಡುತ್ತೆ. ಹೀಗಾಗಿ ಪ್ಯಾನಿಕ್ ಆಗಬೇಡಿ, ಅನಲೈಸ್ ಮಾಡಿ, ಸರಿಯಾದ ಸ್ಟ್ರಾಟಜಿ ಫಾಲೋ ಮಾಡಿ. ನಾಳೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ತಕ್ಷಣ ನಾನು ಕಂಪ್ಲೀಟ್ ಅನಲೈಸ್ ಮಾಡಿ ವಿಡಿಯೋ ಮಾಡ್ತೇನೆ. ಅದರಲ್ಲಿ ರಿಸಲ್ಟನ್ನು ಹೇಗೆ ಅನಲೈಸ್ ಮಾಡಬೇಕು, ಯಾವ ಆಪ್ಷನ್ ಚೇಂಜ್ ಮಾಡ್ಬೋದು, ಯಾವುದನ್ನು ಆ್ಯಡ್ ಮಾಡಬೇಕಾಗತ್ತೆ, ಯಾವುದನ್ನು ಡಿಲೀಟ್ ಮಾಡಬೇಕಾಗತ್ತೆ, ಎಲ್ಲವನ್ನೂ ವಿವರಿಸ್ತೇನೆ. ಆದ್ದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ನಲ್ಲಿ ತಿಳಿಸಿ ನಿಮ್ಮ KCT ರ್ಯಾಂಕ್ ಎಷ್ಟು, ಯಾವ ಕಾಲೇಜ್ ಅನ್ನೋ ಡ್ರೀಮ್ ಕಾಲೇಜ್ ಆಗಿ ಟಾರ್ಗೆಟ್ ಮಾಡಿದ್ದೀರಾ. ನಾನು ನಿಮಗೆ ರ್ಯಾಂಕ್ ಅನುಗುಣವಾಗಿ ಇನ್ನಷ್ಟು ವಿಡಿಯೋ ಮಾಡ್ತೇನೆ. ಸಬ್ಸ್ಕ್ರೈಬ್ ಮಾಡಿ, ಅರಿವು ಚಾನಲನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಹಾಗೂ ಶುಭವಾಗಲಿ.